ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ನಾನಿವತ್ತು ನಿಮ್ಮ ಜೊತೆ ಹೊಸದಾಗಿ ಅಡುಗೆ ಕಲಿಯೋವಂಥವ್ರಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ಸಿಂಪಲ್ಲಾಗಿ ಈಸಿಯಾಗಿ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಟೇಸ್ಟಿಯಾಗಿ ಬೇಗ ಪ್ರೆಷರ್ ಕುಕ್ಕರಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮತ್ತು ನೀವು ಮೊದಲನೇ ಸರಿ ಮಾಡ್ತಿದ್ದೀನಿ ಅನ್ನೋ ಫೀಲ್ ಕೂಡ ಬರೋದಿಲ್ಲ ನಿಮಗೆ. ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕೆಜಿಯಷ್ಟು ಮೂಳೆ ಇರುವಂತಹ ಚಿಕನ್ ಪೀಸಸ್ನ ತೊಗೊಂಡಿದ್ದೀನಿ. 2 ಸರಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಹಳದಿ, ಅದರ ಜೊತೆ ನಾನು 2 ಚಮಚದಷ್ಟು ಅಥವಾ ಒಂದು ಸಣ್ಣ ಕಪ್ಪಷ್ಟು ಮೊಸರನ್ನ ಹಾಕಿ ನೀಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕಲಸಿ 30 ನಿಮಿಷಗಳ ಕಾಲ ನಾವು ನೆನೆಯೋದಕ್ಕೆ ಇಡಬೇಕಾಗುತ್ತೆ. ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಮುಚ್ಚಳನ ಮುಚ್ಚಿ 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 5 ಹಸಿಮೆಣಸಿನಕಾಯಿ, 4 ಪೀಸು ಚಕ್ಕೆ, 5 ಮೆಣಸು, 5 ಲವಂಗ, 2 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ 3 ಲೀಟ್ರ್ ಕುಕ್ಕರ್ನ ತೊಗೊಂಡು ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ 2 ಪಲಾವ್ ಎಲೆ ಮತ್ತು 2 ಪೀಸಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಒಂದ್ಸರಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆದ ನಂತರ 2 ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಗೋಲ್ಡನ್ ಬ್ರೌನ್ ಬರೋ ತನಕ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಹಸಿಮೆಣಸಿನಕಾಯಿನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಮಸಾಲ ರುಬ್ಬೋದಕ್ಕೆ ಹಸಿಮೆಣಸಿನಕಾಯಿನ 5 ಹಾಕಿರೋದ್ರಿಂದ ಇದಕ್ಕೆ ಇವಾಗ ಒಂದೇ ಒಂದನ್ನ ಸೇರಿಸ್ತಾ ಇದ್ದೀನಿ ನಾನು. ನಂತರ ಇದಕ್ಕೆ ಒಂದು 8 ರಿಂದ 10 ಪುದೀನ ಎಲೆಗಳನ್ನ ಹಾಕಿ ಮತ್ತೆ ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕಿ ನೀಟಾಗಿ ಇದನ್ನು ಮತ್ತೊಂದು ಸರಿ ಫ್ರೈ ಮಾಡ್ಕೊಬೇಕು. ಮಸಾಲಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋ ತನಕ ಒಂದು 2 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ನಾವು 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊಬೇಕು. ಈ ರೀತಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕಿ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾವು ಊರಿನ ದೊಡ್ಡೂರಿಲಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ನೀಟಾಗಿ ಒಂದು 2 ನಿಮಿಷ ಬೇಯಿಸ್ಕೊಂಡ ನಂತರ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಇವಾಗ ಸೇರಿಸ್ಬೇಕು. ಇದು ಚಿಕನ್ ಜೊತೆನೇ ಚೆನ್ನಾಗಿ ಬೇಯುತ್ತೆ. ಸೊ ಮತ್ತೊಂದು ಸರಿ ಇದನ್ನು ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಸ್ಟವ್ನ ದೊಡ್ಡೂರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಚಿಕನ್ ಬೇಯೋದಕ್ಕೆ ಅಂತ ಹೇಳಿ ಹಾಕಿ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಾವು ದೊಡ್ಡೂರಿಲಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು ಇದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಚಮಚದಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಗರಂ ಮಸಾಲ ಪೌಡ್ರನ್ನ ನಾನು ಯೂಸ್ ಮಾಡ್ತಿಲ್ಲ, ಬಿರಿಯಾನಿ ಮಸಾಲ ಕೂಡ ಯೂಸ್ ಮಾಡ್ತಿಲ್ಲ. ಯಾಕೆಂದರೆ ನಾವು ರುಬ್ಬೋ ಟೈಮಲ್ಲಿ ಚಕ್ಕೆ, ಮೆಣಸು ಮತ್ತು ಲವಂಗ ಹಾಕಿರೋದ್ರಿಂದ ಇವಾಗ ಯಾವುದೇ ರೀತಿ ಗರಂ ಮಸಾಲ ಪೌಡ್ರನ್ನು ಕೂಡ ನಾನು ಯೂಸ್ ಮಾಡ್ತಿಲ್ಲ. ಈ ರೀತಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಮೊದಲೇ ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ನಾನು 1 ಚಮಚದಷ್ಟು ಪುಡಿ ಉಪ್ಪು ಹಾಕಿದ್ದೆ. ಇವಾಗ ಒಂದು 3/4 ಚಮಚದಷ್ಟು ಹರಳುಪ್ಪನ್ನ ಹಾಕಿದ್ದೀನಿ. ಹಾಕಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಇದಕ್ಕೆ ಮೊದಲೇ 30 ನಿಮಿಷಗಳ ಕಾಲ 1 ಲೋಟ ಅಕ್ಕಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಕ್ಕಿಲಿ ಸ್ವಲ್ಪ ಕೂಡ ನೀರಿಲ್ಲದೆ ಇರೋ ರೀತಿ ಸೋರಿಸಿ ಇದಕ್ಕೆ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆಜಿ ಚಿಕನ್ಗೆ. ನೀವು 1 ಕೆಜಿ ಚಿಕನ್ನ ತೊಗೊಂಡ್ರೆ ನೀವು 2 ಗ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಅಕ್ಕಿ ಹಾಕೊಬೋದು. ಆದರೆ ಚಿಕನ್ ಜಾಸ್ತಿ ಇದ್ದಷ್ಟು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು 1 ಗ್ಲಾಸ್ನ ಅಕ್ಕಿನ ತೊಗೊಂಡಿರೋದ್ರಿಂದ ಇದು 2 ಗ್ಲಾಸಷ್ಟು ನೀರನ್ನ ಹಾಕಬೇಕು. ಆದರೆ ನಾನಿಲ್ಲಿ ಕೇವಲ 1 ಗ್ಲಾಸ್ ಮಾತ್ರ ಹಾಕ್ತಿದ್ದೀನಿ. ಯಾಕೆ ಅಂದರೆ ನಾನು ಮ್ಯಾರಿನೇಟ್ ಮಾಡಿರೋ ಬೌಲಲ್ಲಿ ನೀರು ಹಾಕಿರೋದ್ರಿಂದ ಮೊದಲೇ ನೀರು ಇದ್ದಿದ್ದರಿಂದ ನಾನು ಇವಾಗ 1 ಗ್ಲಾಸ್ ಮಾತ್ರ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಲ್ ಹಾಕಿ 2 ವಿಷಲ್ನ ಕೂಗಿಸ್ಕೊಬೇಕಾಗತ್ತೆ. 2 ವಿಷಲ್ ಬಂದ ನಂತರ ನಮಗೆ ಕ್ಯಾಪ್ನ ಓಪನ್ ಮಾಡಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾದಂತಹ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೇಲಿ ತುಂಬಾ ಬೇಗ ಮಾಡ್ಕೊಬೋದು. ಒಂದು 30 ನಿಮಿಷಗಳಲ್ಲಿ ನೀವೆಲ್ಲ ಮಾಡ್ಕೊಬೋದು. ಈ ರೀತಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹೊರಗಡೆ ಪ್ರತಿ ಸರಿ ನಾವು ಹೋಟ್ಲಿಗೆ ಹೋಗಿ ತಿನ್ನೋದ್ರ ಬದಲು ಕೆಲವೊಂದು ಸರಿ ಹೊಸದಾಗಿ ಅಡುಗೆ ಕಲಿಯೋಂಥವ್ರಾಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.